ಇವ್ರು ಕೇಳಿದ ಪ್ರಶ್ನೆಗೆ ನಾನು ಫಸ್ಟ್ ಆನ್ಸರ್ ಮಾಡ್ತೀನಿ. ಸಿನಿಮಾದಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ ಅಂದರೆ, ನನಗೆ ಪರ್ಸ್ನಲಿ ಅನಿಸಿದ್ದು ಸಿನಿಮಾದಲ್ಲಾಗಿರ್ಬೋದು ನಿಜ ಜೀವನದಲ್ಲಾಗಿರ್ಬೋದು ಎರಡೂ ಒಂದೇ. ಸಿನಿಮಾದಲ್ಲಿ ಅವರು ತಂದೆ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸಬೇಕು ಅದನ್ನು ಮಾಡ್ತಿದ್ದಾರೆ. ನಿಜ ಜೀವನದಲ್ಲಿ ಅವರು ತಂದೆ ಅವ್ರ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸಬೇಕು ಅದನ್ನು ಮಾಡಿದ್ದಾರೆ. ಎರಡೂ ಒಂದೇ. ಮಕ್ಳ ಕನಸನ್ನ ಈಡೇರಿಸ್ತಾ ಇದ್ದಾರೆ. ಈ ತಂದೆನೂ ಅದೇ ಮಾಡಿದ್ದಾರೆ, ಈ ತಂದೆನೂ ಅದೇ ಮಾಡಿದ್ದಾರೆ. ಸೊ ಐ ಗೆಸ್ ಕರೆಕ್ಟಾಗಿರೋ ಆನ್ಸರ್ ಕೊಟ್ಟಿದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ಓಕೆ ಹೊಸಬ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ನಾನು ಹೋದೆ. ಬಟ್ ಹೋದ್ಮೇಲೆ ನನಗೆ ಅನಿಸಿದ್ದೇನು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ತುಂಬ ಕಷ್ಟಪಡ್ತಿದ್ದಾರೆ ಈ ಸಿನಿಮಾಗೋಸ್ಕರ. ನಾನು ನೋಡಿದ್ದೀನಿ 11 ಗಂಟೆ ಆಗಿರ್ಬೋದು, 12 ಗಂಟೆ ರಾತ್ರಿ ಆಗಿರ್ಬೋದು, ಯಾರಿಗೂ ಹುಮ್ಮಸ್ ಕಡಿಮೆ ಆಗಿಲ್ಲ. ಪ್ರತಿಯೊಬ್ಬರು ವರ್ಕ್ ಮಾಡಿರೋರಲ್ಲೂ ಇದ್ದಿದ್ದು ಒಂದೇ ಗುರಿ, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ಸೊ ಹೊಸಬ್ರು ಸಿನಿಮಾ ಏನು ಮಾಡಿರ್ತಾರೆ ಆ ಥರ ಎಲ್ಲ ಇಟ್ಕೊಳ್ದಿರ ದಯವಿಟ್ಟು ಒಂದು ಸಿನಿಮಾ ನೋಡಿ. ನಿರ್ದೇಶಕರು ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಟರು ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಇವಾಗ ಇರೋದು ಒಂದೇ, ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು. ಥಿಯೇಟ್ರಲ್ಲಿ ಜನ ಕಡಿಮೆ ಆಗ್ತಿದ್ದಾರೆ, ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ತೇಲ್ತಾ ಇದೆ. ಸೊ ದಯವಿಟ್ಟು ಹೊಸಬ್ರು ಸಿನಿಮಾ ಅಥವಾ ಎಷ್ಟೋ ಕೋಟಿ ಸಿನಿಮಾ ಅದನ್ನೆಲ್ಲ ನೋಡ್ದಿರಾ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರನ್ನೂ ಗೆಲ್ಲಿಸಿ. ನಮ್ಮೆಲ್ಲರ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಸೊ ಆಗಸ್ಟ್ 23ನೇ ತಾರೀಕು ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಥಿಯೇಟರಲ್ಲಿ. ದಯವಿಟ್ಟು ಬಂದು ಸಿನಿಮಾನು ಗೆಲ್ಲಿಸಿ, ಸಿನಿಮಾ ಮುಖಾಂತರ ಎಲ್ಲರ ಕನಸನ್ನು ನನಸು ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.